ಗೋಪಿನಾಥ್ ಅಣ್ಣ ಇದ್ದಾರೆ. ಒಳ ಮೀಸಲಾತಿ ಬಲಗೈ ಸಮಾವೇಶದಲ್ಲೂ ಮಾತಾಡಿದ್ದಾರೆ, ಎಡಗೈ ಸಮಾವೇಶದಲ್ಲೂ ಮಾತಾಡಿದ್ದಾರೆ. ಒಂದು ಓರಿಯೆಂಟೇಷನ್ ಚೇಂಜ್ ಮಾಡ ಅಲ್ಲಿರೋ ಜಾಬ್ಗಳೇ ಒಂದು 5,000 ಜಾಬ್ಗಳು ಅಷ್ಟೇ, 56,000 ಜಾಬ್ ಅಲ್ಲ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಹಿಂದೆನೇ ಹೇಳಿದ್ದಾರೆ, ರಿಸರ್ವೇಷನ್ ಇಲ್ಲಿ ಪರ್ಮನೆಂಟ್ ಆಗಿ ಇರೋಲ್ಲಪ್ಪ ಅದು. ಯಾಕಂದರೆ ಗೌರ್ಮೆಂಟ್ ಸರ್ಕಾರಿ ವಲಯ ಅದ್ರಿರೋದು 2%. ಅದರಲ್ಲಿ ನಿಮ್ಮ ರಿಸರ್ವೇಷನ್ ಅಂದರೆ ಅದು 50% ಅಂದರೆ ಬರೀ 1%. ಆ 1%ಅಲ್ಲಿ ನಿಮಗೆ ಎಸ್ ಸಿಗಳಿಗೆ ಅದು 17 ಇದೆಯಾ 20 ಇದೆಯಾ ಅದು ಎಷ್ಟಿದ್ರೂ ಸರಿ, ನಿಮಗೆ 0.23 ಅಂದರೆ ಹೆಚ್ಚು. ಎಲ್ಲರೂ ಈ ನೌಕರಸ್ಥರಾಗ್ಬಿಟ್ಟು ನಾವು ಸುಖವಾದ ಜೀವನ ನಡೆಸಿದ್ರೆ ಭ್ರಮೆಗಳು ಬಿಟ್ಬಿಟ್ಟು, ಯಾಕಂದರೆ ಅಲ್ಲಿ ಕೆಲಸದ ಅವಕಾಶಗಳೇ ಕಡಿಮೆ. ರಿಸರ್ವೇಷನ್ ಯಾತಕ್ಕೆ ಬೇಕಾಗಿದೆ ಅಂತ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಹಿಂದುಳಿದ ಸಮಾಜದಲ್ಲಿ ಕೆಲವು ದೊಡ್ಡ ವ್ಯಕ್ತಿಗಳು ಸೃಷ್ಟಿಯಾಗಲಿ. ಯಾಕಂದ್ರೆ ಕೀಳರಿಮೆ ಹೋಗ್ಬೇಕು ಅಂತ ಹೇಳಿದ್ರೆ ಅವರಲ್ಲಿ ಉನ್ನತ ಸಾಧನೆ ಮಾಡಿದವ್ರ ಸಂಖ್ಯೆ ಬೆಳಿಬೇಕು. ರಿಸರ್ವೇಷನ್ ಮೂಲಕ ಆ ರೀತಿ ಉನ್ನತ ಹುದ್ದೆ ಪಡೆದವರು, ಉನ್ನತ ವಿದ್ಯೆ ಪಡೆದವರು, ಸಾಧನೆ ಮಾಡಿದವರು ಒಂದು 10% ಆದರೂ ಸರಿ, 10ಕ್ಕೆ 5% ಆದರೂ ಸರಿ ಸೃಷ್ಟಿಯಾದ್ರು ಅಂತ ಹೇಳಿದ್ರೆ ಅವ್ರು ನೋಡಿ ಉಳಿದ ಯುವ ಪೀಳಿಗೆ ನಾವು ಯಾಕೆ ಮಾಡಬಾರ್ದು ಅನ್ನೋದು ಭರವಸೆ ಬರುತ್ತೆ. ರಿಸರ್ವೇಷನ್ನ ಮೂಲ ಉದ್ದೇಶ. ಅದನ್ನು ಬಿಟ್ಟಿಗೆ ಏನಾಗಿದೆ, ರಿಸರ್ವೇಷನ್ ಮೂಲಕ ನಮ್ಮೆಲ್ಲರಿಗೂ ಕೆಲಸ ಸಿಕ್ಬಿಡ್ತಾರೆ ಅನ್ನೋ ಭ್ರಮೆಗಳಲ್ಲಿ ನಾವಿದ್ದೀವಿ. ಅದರ ಭ್ರಮೆನ ಹುಟ್ಟಿಸಿದ್ದಾರೆ. ಎಲ್ರಿಗೂ ರಿಸರ್ವೇಷನ್ ಮೂಲಕ ಕೆಲಸ ಬೇಕು ಅನ್ನೋದಾದರೆ ನಾವು ಸರ್ಕಾರಿ ವಲಯನ ಬಿಟ್ಟು ಖಾಸಗಿ ವಲಯದ ಕಡೆ ಗಮನ ಕೊಡಬೇಕು. ಯಾಕಂದರೆ ಖಾಸಗಿ ವಲಯದಲ್ಲಿ ನಿಮಗೆ ಬೇಕಾದಷ್ಟು ಕೆಲಸಗಳು ಇದೆ, ಅವಕಾಶಗಳು ಇದ್ದಾವೆ. ನಿಮಗೆ ಖಾಸಗಿಯಲ್ಲಿ ಮೀಸಲಾತಿಗೆ ಏನೋ ಹೋರಾಡಬೇಕು. ನಮ್ಮ ಜನಪ್ರತಿನಿಧಿಗಳು MLA MP ಗಳು ಅವರು ಒತ್ತಾಯ ಮಾಡಬೇಕು. ನೀವು ಹೊರಗಡೆ ಬಂದು ಇಲ್ಲಿ ಹೊಲೆಯರ್ನ ಮಾದಿಗರ ವಿರುದ್ಧ ಎತ್ಕಟ್ಟೋದು, ಮಾದಿಗರನ್ನ ಹೊಲೆಯರ ವಿರುದ್ಧ ಎತ್ಕಟ್ಟಕ್ಕದ್ದು ಅದು ನಿಮ್ಮ ಕೆಲಸ ಅಲ್ಲ. ಎಲ್ಲ ಸಮಾಜಕ್ಕೆ ಶೆಡ್ಯೂಲ್ ಕಾಸ್ಟಲ್ಲಿ ಹೊಲೆಯರ್ ಇರ್ಬೋದು, ಮಾದಿರ ಇರ್ಬೋದು, ಬೋವಿ ಇರ್ಬೋದು, ಲಂಬಾಣಿ ಇರ್ಬೋದು, ಯಾರೇ ಇರಲಿ ನಿಮ್ಮ ಪ್ರತಿನಿಧಿಗಳು ಮಾಡಬೇಕಾದ ಕೆಲಸ ಏನಂದರೆ ನಮ್ಮ ಸಮಾಜದಲ್ಲಿ ಇವರೆಲ್ಲರಿಗೂ ಅವಕಾಶ ಸಿಗಬೇಕಾದ್ರೆ ಅವಕಾಶಗಳು ಎಲ್ಲಿದೆ, ಆ ಅವಕಾಶಗಳು ನಾವು ಪಡೆಯೋದಕ್ಕೆ ನಾವೇನು ಮಾಡಬೇಕು, ಸರ್ಕಾರವನ್ನು ಬಳಸ್ಕೊಂಡು, ಅಧಿಕಾರವನ್ನು ಬಳಸ್ಕೊಂಡು ಆ ಕಡೆ ಯೋಚನೆ ಮಾಡೋಣ.